ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಈ 2025ರ ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಿ, ನೀವುಗಳು ಏನಾದರೂ ಅಡ್ಮಿಷನ್ ಅಂದರೆ ಮುಂದೆ BSc ಅಡ್ಮಿಷನ್ ತೊಗೋಬೇಕಂತ ಬಯಸಿದರೆ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು. ಆದಮೇಲೆ ಅಡ್ಮಿಷನ್ ಪ್ರಕ್ರಿಯೆಗಳನ್ನು ಕೂಡ ಕ್ಲೋಸ್ ಮಾಡಿದ್ರು. ಯಾರು ರಾಜೀವ್ ಗಾಂಧಿ ಯೂನಿವರ್ಸಿಟಿದವರು ಈ ಪ್ರೈವೇಟ್ ಸೀಟ್ಗಳಾಗಿರ್ಬೋದು, ಗೌರ್ಮೆಂಟ್ ಸೀಟ್ಗಳನ್ನು ಎಲ್ಲನೂ ಕೂಡ ಬಂದ್ ಮಾಡಿದರು. ಆದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಏನಂತಂದರೆ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿದವರಿಗೆ ಏನು ಒಂದು 2025ರಲ್ಲಿ ಪಾಸ್ ಆಗಿದ್ದಾರೆ ಅವರುಗಳಿಗೆ ಸ್ವಲ್ಪ ನೀವು ಚಾನ್ಸಸ್ಸನ್ನು ಕೊಡಿ. ಈಗ ಮತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಥವಾ ಅಡ್ಮಿಷನ್ ಆಗಲಿಕ್ಕೆ, ಅಪ್ಲಿಕೇಶನ್ ಅನ್ನೋದಕ್ಕಿಂತ ಇಲ್ಲಿ ಅಡ್ಮಿಷನ್ ಆಗಲಿಕ್ಕೆ ಅನುಮತಿ ಕೊಡ್ರಿ, ದಿನಾಂಕ ವಿಸ್ತರಣೆ ಮಾಡಿರಿ ಅಂಥೇಳಿ ಒಂದು ರಿಕ್ವೆಸ್ಟನ್ನು ಮಾಡಿರುವಂಥ ಒಂದು ಏನಪ್ಪ ಅಂದ್ರೆ ಆದೇಶ ಪ್ರತಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಯಾರಿಗೆ ಯೂಸ್ ಆಗುತ್ತೆ ಅಂತಂದರೆ, ಈ ವರ್ಷ ಯಾರೆಲ್ಲ ನೀವು ಪಾಸ್ ಆಗಿರಿ, ಇಂಟರ್ನ್ಶಿಪ್ಗಳನ್ನು ಮಾಡಬೇಕಂತ ಡಿಸೈಡ್ ಮಾಡಿದ್ದೀರಿ, ಇಂಟರ್ನ್ಶಿಪ್ಪನ್ನು ನೀವು ಮಾಡೋಣ ಬೇಡ ಅಥವಾ ಹೈಯರ್ ಎಜುಕೇಷನ್ ಹೋಗಿ ಅಡ್ಮಿಷನ್ ಸಲುವಾಗಿ ನೀವು ಓಡಾಡ್ತಾ ಇದ್ದರೆ ಅಂಥ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಅನ್ಕೋಬೋದು. ನಾನು ಅದನ್ನು ಲೆಟ್ರಲ್ಲಿ ಏನಿದೆ ಅನ್ನೋದನ್ನು ಓದಿ ಆಮೇಲೆ ನಿಮಗೆ ಸ್ವಲ್ಪ ಮಾಹಿತಿನ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ, ಜೊತೆಗೆ ಒಂದು ಇಷ್ಟ ಅನಿಸಿದರೆ ಲೈಕ್ನು ಕೂಡ ಮಾಡ್ಕೊಳ್ರಿ. ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 29/1/2025ಕ್ಕೆ ಒಂದು ಬಂದಿರುವಂಥದ್ದು. ಇದು ಪ್ರಕಟಣೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ರೆಸ್ಪೆಕ್ಟೆಡ್ ಮ್ಯಾಡಮ್ ಆ್ಯಂಡ್ ಸರ್, ಇವ್ರೇನು ಹೇಳ್ತಾರೆ, ರಾಜೀವ್ ಗಾಂಧಿಗೆ ಬರಿತಾ ಇದ್ದಾರೆ. ಪ್ಯಾರಾಮೆಡಿಕಲ್ ಬೋರ್ಡ್ನವರು ರಾಜೀವ್ ಗಾಂಧಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಏನಂತಂದರೆ, ರಿಕ್ವೆಸ್ಟ್ ಟು ಎಕ್ಸ್ಟೆಂಡ್ ದಿ ಡೇಟ್ ಆಫ್ ದಿ ಅಡ್ಮಿಷನ್ BSc ಅಲೈಡ್ ಹೆಲ್ತ್ ಸೈನ್ಸಸ್ ಫಾರ್ ದಿ ಅಕಾಡೆಮಿಕ್ 25-26. ಅಂದರೆ ಏನು 2025ನೇ ಸಾಲಿಂದ ಅಡ್ಮಿಷನ್ ಪ್ರಕ್ರಿಯೆ ಇದೆಯಲ್ಲ, ಅಂದರೆ ಅಡ್ಮಿಷನ್ ಮಾಡ್ಕೊಳ್ಳುವಂಥ ಸ್ವಲ್ಪ ದಿನಾಂಕವನ್ನು ವಿಸ್ತರಣೆ ಮಾಡಿರಿ ಅಂತ ಇವರು ನಮ್ಮ ಬೋರ್ಡ್ನವರು ರಾಜೀವ್ ಗಾಂಧಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ವಿತ್ ರೆಫರೆನ್ಸ್ ಟು ದ ಅಬೋವ್ ಸಬ್ಜೆಕ್ಟ್, the result of paramedical diploma students annual exam held during the December under the process. Hence, in the intents of the students, request to kindly extend the date of BSc Allied Health Sciences courses, paramedical courses 2025. ಅಂದರೆ ಈಗ ಏನಾಗಿತ್ತು ಅಂದರೆ, ಈಗ ರಿಸಲ್ಟ್ ಅಂತೂ ಬಂದೈತೆ. ಸೊ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ, ಈಗ ರಿಸಲ್ಟ್ ಸ್ವಲ್ಪ ಲೇಟ್ ಆಗಿರೋ ಸಂಬಂಧ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳೆಲ್ಲ ನಮಗೆ ರಿಕ್ವೆಸ್ಟ್ ಮಾಡಿದರು, ಸ್ವಲ್ಪ ನಾವು ಅಡ್ಮಿಷನ್ ಆಗಲಿಕ್ಕೆ ದಿನಾಂಕ ವಿಸ್ತರಣೆ ಮಾಡಲಿಕ್ಕೆ ಹೇಳ್ರಿ ಅಂಥೇಳಿ. ಸೊ ನಾವು ಯಾರಪ್ಪ ಅಂದರೆ ನಮ್ಮ ಸೆಕ್ರೆಟ್ರಿ ಅವರು ರಾಜೀವ್ ಗಾಂಧಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಏನಂತಂದರೆ, ಈಗ ಮನೆ ಪಾಸ್ ಆಗಿದ್ದಾರೆ, ರಿಸಲ್ಟ್ ಸ್ವಲ್ಪ ಲೇಟ್ ಆಗಿದೆ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸ್ವಲ್ಪ ದಿನಾಂಕವನ್ನು ವಿಸ್ತರಣೆ ಮಾಡಿರಿ, ಏನಂದರೆ ಅಡ್ಮಿಷನ್ ಆಗೋ ದಿನಾಂಕವನ್ನು ವಿಸ್ತರಣೆ ಮಾಡಿರಿ ಅಂತ ಇವರು ಏನಪ್ಪ ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು. ಇದರಿಂದ ನಮಗೇನಾಗುತ್ತೆ ಸರ್, ಇವಾಗ ಇದು ಯಾರು ಗೌರ್ಮೆಂಟಿಗೆ ಇದು ಗೌರ್ಮೆಂಟಿಗೆ ಅಲ್ರಿ, ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಅಡ್ಮಿಷನ್ ತೊಗೋಬೇಕಂದ್ರೆ ಓಕೆ. ಮ್ಯಾನೇಜ್ಮೆಂಟ್ ಈಗ ನೋಡಿ, ಒಂದಷ್ಟು ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇದಾವೆ. ಸೊ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ನೀವು ಅಡ್ಮಿಷನ್ ತೊಗೋಬೇಕಂತಂದರೆ ಈ ಒಂದು ರಿಕ್ವೆಸ್ಟ್ ಯೂಸ್ಫುಲ್ ಆಗುತ್ತೆ. ಆಲ್ರೆಡಿ ಗೌರ್ಮೆಂಟ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಗೌರ್ಮೆಂಟ್ ಕಾಲೇಜುಗಳು ಕೂಡ ಏನು ಮಾಡಿದಾರಪ್ಪ ಅಂದರೆ, ಎಲ್ಲ ಸೀಟ್ಗಳನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ KE ಮುಖಾಂತರ. ಇದು ಯಾರಿಗೆ ಬಂದರೆ ಮ್ಯಾನೇಜ್ಮೆಂಟ್ ಸೀಟ್ ಇರ್ತಾರೆ ನೋಡಿರಿ. ಈಗ ನೀವು ಎಕ್ಸ್ಟರ್ನಲ್ ಟೈಪ್ ಮಾಡ್ಕೋಬೇಕಂತಿದ್ದೀವಿ, ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಕೋಬೇಕಂತಿದ್ದೀವಿ, ಆಮೇಲೆ ಡೈರೆಕ್ಟ್ ಎಕ್ಸಾಮಿಗೆ ಹೋಗ್ಬೇಕಂತಿದ್ದೀವಿ, ಅಥವಾ ರೆಗ್ಯುಲರ್ನೇ ನಾವು ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಂತಿದ್ದೀವಿ, ಇಂಥವ್ರುಗಳಿಗೆ ಇದು ಅನ್ವಯವಾಗುತ್ತೆ. ನೀವು ಸಂಬಂಧಪಟ್ಟಂಥ ಕಾಲೇಜುಗಳಿಗೆ ಕೇಳ್ಕೊಬೋದು. ಏನಂತಂದರೆ, ಇವರು ನಮ್ಮ ಬೋರ್ಡ್ನವರು 29ನೇ ತಾರೀಕಿಗೆ ರಿಕ್ವೆಸ್ಟ್ ಮಾಡಿದ್ರು ರಾಜೀವ್ ಗಾಂಧಿಗೆ, ಅದೇನಾದರೂ ಓಪನ್ ಇದ್ದರೆ ನಮ್ಮ ಅಡ್ಮಿಷನ್ ತೊಗೋರಿ ಅಂಥೇಳಿ ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಿ ಮಾತಾಡ್ಬೋದು.